ನಾನು ಹೊನ್ನಾಳಿ ತಾಲೂಕ್ ಮಹಿಳಾ ಕದಳಿ ವೇದಿಕೆ ಅಧ್ಯಕ್ಷೆ ಆದಂತಹ ಡಾಕ್ಟರ್ ಪ್ರತಿಮಾ ಅಂತ ಹೇಳಿ. ನಿಮ್ಮೆಲ್ಲರನ್ನು ಉದ್ದೇಶಿಸಿ ನಾವೆಲ್ಲ ಸೇರಿರೋದು ಏನಕ್ಕಪ್ಪ ಅಂತಂದ್ರೆ, ಇದೇ ತಿಂಗಳ 30ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ನಮ್ಮ ಹೊನ್ನಾಳಿಯಲ್ಲಿ ಒಂದು ಉಚಿತ ಬಂಜೆತನ ನಿವಾರಣಾ ಸಮಾಲೋಚನಾ ಶಿಬಿರವನ್ನ ಏರ್ಪಡಿಸ್ತಿದ್ದೀವಿ. ಅದರ ಆಯೋಜಕತ್ವವನ್ನು ನಮ್ಮ ಹೊನ್ನಾಳಿ ಮಹಿಳಾ ಕದಳಿ ವೇದಿಕೆ ಮತ್ತು ಕದ್ಲಿ ಆಸ್ಪತ್ರೆ ದಾವಣಗೆರೆ ಹಾಗೂ ನಮ್ಮ ಹೊನ್ನಾಳಿಯ ಸರ್ಕಾರಿ ಆಸ್ಪತ್ರೆ ಇವರ ಆಯೋಜಕತ್ವದಲ್ಲಿ ನಡೀತಾ ಇರೋದು. ಯಾರೆಲ್ಲ ಬಂಜೆತನದಿಂದ ಬಳಲ್ತಾ ಇದ್ದೀರೋ ಅವರು ಈ ಒಂದು ಶಿಬಿರವನ್ನ ಸದುಪಯೋಗ ಪಡ್ಕೋಬೇಕು ಅಂತ ಹೇಳಿ. ಮತ್ತೆ ಇದು ಯಾಕೆ ಅಂತಂದ್ರೆ ನಾವು ಮಾಡ್ತಾ ಇರೋದು ಮಹಿಳೆಯರು ರಾಜ್ಯದಲ್ಲೇ ಮೊದಲ ಬಾರಿಗೆ ಇದು ನಡೆಸ್ತಾ ಇರುವಂತಹ ಶಿಬಿರ ಆಗಿದೆ. ಅದಕ್ಕೋಸ್ಕರ ಮಹಿಳೆಯರಿಗೆ ತುಂಬಾ ಪ್ರಯೋಜನ ಆಗ್ಲಿ ಅಂತೇಳಿ, ಯಾಕಂದ್ರೆ ಇದರಲ್ಲಿ ಸಫರ್ ಆಗೋದು ಮಹಿಳೆಯರೇ. ಹಾಗಾಗಿ ಮಹಿಳೆಯರು ತಮ್ಮ ಪತಿಯೊಡನೆ ಈ ಒಂದು ಶಿಬಿರವನ್ನ ಆ ಆ ಶಿಬಿರದಲ್ಲಿ ಹಾಜರಾಗ್ಬೇಕು. ಹಾಗೆ ಇದರಲ್ಲಿ ಶ್ರೀಮತಿ ಡಾಕ್ಟರ್ ವರದಾ ಕಿರಣ್ ಇವರು MBBS MS ಇವರು ಮೆಡಿಕಲ್ ಕಾಲೇಜ್. ಹಾಗೇನೆ ಇವರ ಹಾಸ್ಪಿಟಲ್ ಇರೋದು ನಾ ಹೇಳ್ದಂಗೆ ತಮ್ಗೆಲ್ರಿಗೂ ಸಮಾಜಮುಖಿಯಾದಂತಹ ಒಂದು ಕಾರ್ಯವನ್ನು ಕೂಡ ಮಾಡ್ಬೇಕು ಅಂತ ಹೇಳಿ ಮಾಡ್ಬೇಕೆಂಬ ಉದ್ದೇಶದಿಂದ ಈ ಶಿಬಿರ ಉಚಿತ ತಪಾಸಣಾ ಸಮಾಲೋಚನೆ ಏನಿದೆ ಉಚಿತವಾಗಿದೆ. ಇವರು ನಿಮ್ಗೆ ಏನೇನೆಲ್ಲ ಚೆಕಪ್ ಮುಂದೆ ಅದರಿಂದ ಬೇಕಾಗಿದೆ ಅನ್ನೋದನ್ನ ಅವರು ನಿಮ್ಗೆ ತಿಳಿಸ್ಕೊಡ್ತಾರೆ. ಅದರಂತೆ ಆಮೇಲೆ ನಡ್ಕೋಬಹುದು. ಆದ್ರೆ ಸಮಾಲೋಚನೆ ಮಾತ್ರ ಉಚಿತವಾಗಿದೆ. ಎಲ್ರೂ ಇದನ್ನ ಸದುಪಯೋಗ ಮಾಡ್ಕೋಬಹುದು. ತಾವೆಲ್ಲರೂ ದಯವಿಟ್ಟು ಈ ಶಿಬಿರವನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಇದು ಇದೇ ತಿಂಗಳು 30ನೇ ತಾರೀಕು ಇದೇ ಗೌರ್ಮೆಂಟ್ ಹೊನ್ನಾಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ. ಧನ್ಯವಾದಗಳು. ನಾನು ಸುಮಾ ರವಿಕುಮಾರ್ ಅಂತ ಈ ಹೊನ್ನಾಳಿ ತಾಲೂಕ್ ಕದಳಿ ಮಹಿಳಾ ವೇದಿಕೆಯ ಕಾರ್ಯದರ್ಶಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀನಿ. ನಮ್ಮ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಉಚಿತ ದ್ವಂದ್ವತನ ನಿವಾರಣಾ ಶಿಬಿರವನ್ನ ನಮ್ಮ ಹೊನ್ನಾಳಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಹಿಳೆಯರು ಸೇರಿ ಆಯೋಜನೆ ಮಾಡಿರ್ತಕ್ಕಂಥದ್ದು. ಹೊನ್ನಾಳಿ ತಾಲೂಕಿನ ಮೂಲೆ ಮೂಲೆಯಲ್ಲಿರ್ತಕ್ಕಂತಹ ಈ ಸಮಸ್ಯೆಯಿಂದ ಬಳಲ್ತಕ್ಕಂತಹ ಎಲ್ಲಾ ದಂಪತಿಗಳು ಸಹ ಬಂದು ಈ ಸಹಕಾರವನ್ನ ಪ್ರಯೋಜನವನ್ನ ಪಡ್ಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಹಾಗಾಗಿ ಎಲ್ಲರೂ ಸಹ ಬಂದು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿ ಇದರ ಪ್ರಯೋಜನವನ್ನ ಪಡ್ಕೊಂಡು ನಾವೇನಂತ ಕರಿತೀವಿ ಈ ಬಂಜೆತನ ಅಂತಕ್ಕಂತ ಇದರಿಂದ ನಾವೆಲ್ಲ ಮುಕ್ತರಾಗುವಂತಹ ಒಂದು ಧ್ಯೇಯವನ್ನ ಇಟ್ಕೊಂಡು ಈ ಕಾರ್ಯಕ್ರಮವನ್ನ ನಡೆಸ್ಕೊಡೋಣ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಎಲ್ಲರೂ ಒಟ್ಟಾಗಿ ಬನ್ನಿ, ಬಂಜೆತನ ನಿವಾರಣೆ ಮಾಡೋಣ ಬನ್ನಿ.